ಕಲ್ಕೂರ ಪ್ರತಿಷ್ಠಾನದ ಆಶ್ರಯದಲ್ಲಿ ವರ್ಷಂಪ್ರತಿ ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ನಡೆಯುವ ಮಕ್ಕಳ ರಾಷ್ಟ್ರೀಯ ಉತ್ಸವ ಶ್ರೀಕೃಷ್ಣ ಸಂಬಂಧಿ ಬೇರೆ ಬೇರೆ ಸ್ಪರ್ಧೆಗಳ ಬಗ್ಗೆ ನಡೆಸುವ ಸುದ್ದಿಗೋಷ್ಠಿಯಲ್ಲಿ ಕಲ್ಕೂರ ಪ್ರತಿಷ್ಠಾನದ ಸ್ಥಾಪಕರಾದ ಪ್ರದೀಪ್ ಕುಮಾರ್ ಕಲ್ಕೂರ್ ಇದ್ದಾರೆ. ಕಲ್ಕೂರ ಪ್ರತಿಷ್ಠಾನದ ಮಾರ್ಗದರ್ಶಕರು ಶಾರದಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಎಂ ಡಿ ಪುರಾಣಿಕ್ ಅವರಿದ್ದಾರೆ. ಪ್ರತಿಷ್ಠಾನದ ಮಹಾಪೋಷಕರಲ್ಲೊಬ್ಬರಾದ ರತ್ನಾಕರ್ ಜೈನ್ ಅವರಿದ್ದಾರೆ. ಹಾಗೂ ನಮ್ಮ ಪ್ರತಿಷ್ಠಾನದ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರು, ಮಂಜುಳಾ ಶೆಟ್ಟಿಯವರು, ಸಂಜನಾ ಭಟ್, ಅದೇ ರೀತಿ ಜಿ ಕೆ ಭಟ್ ಸೇರಾಜೆ, ತಾರ್ನಾ ಶೆಟ್ಟಿ ಬೋಳಾರ, ಪುಳಲಿ ನಿತ್ಯಾನಂದ ಕಾರಂತ್ ಹಾಗೂ ಜನಾರ್ದನ ಹಂದೆಯವರಿದ್ದಾರೆ. ಕಲ್ಕೂರ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆಯುವ ಮಕ್ಕಳ ರಾಷ್ಟ್ರೀಯ ಉತ್ಸವದಲ್ಲಿ ಇದೀಗ ಆ ಉತ್ಸವ ಕೇವಲ ಮಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದರ ಪರಿಧಿ ವಿಸ್ತಾರವಾಗಿದೆ. ಸಮೀರ್ ಪುರಾಣಿಕ್ ಅವರು, ಅದೇ ರೀತಿ ತಮ್ಮ ಲಕ್ಷ್ಮಣ್ ಅವರು ನಮ್ಮ ಜೊತೆಯಲ್ಲಿ ಸೇರಿಕೊಳ್ತಾರೆ. ಪ್ರಭಾಕರ್ ರಾವ್ ಪೇಜಾವರ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ಕಲ್ಕೂರ ಪ್ರತಿಷ್ಠಾನದ ಪರಿವಾರ ನಮ್ಮ ಜೊತೆಯಲ್ಲಿದೆ. ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ಸುಮಾರು 4 ದಶಕಗಳ ಪೂರ್ವದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆರಂಭವಾದ ಕೃಷ್ಣವೇಷ ಸ್ಪರ್ಧೆ ಆರಂಭದ ವರ್ಷದಲ್ಲಿ ಕೇವಲ 8 ಮಕ್ಕಳು ಆ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶ್ರಯದಲ್ಲಿ ಸಂಗನಿಕೇತನದಲ್ಲಿ ನಡೆಯುತ್ತಿದ್ದ ಶ್ರೀಕೃಷ್ಣ ಜನ್ಮೋತ್ಸವ, ಶ್ರೀಕೃಷ್ಣಾಷ್ಟಮಿ ಈ ಕಾರ್ಯಕ್ರಮದಲ್ಲಿ ನಾವು ಪ್ರದೀಪ್ ಕುಮಾರ್ ಕಲ್ಕೂರ ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಸಕ್ರಿಯರಾಗಿ ಪಾಲ್ಗೊಳ್ತಿದ್ದವರು. ಕುಂಬಳ ಸುಂದರರಾಯರ ಕಥೆ, ಅವರು ಕೃಷ್ಣನ ಕಥೆ ಹೇಳ್ತಾ ಇದ್ರು. ಅದರಲ್ಲಿ ಆ ಕಥೆ ಕೇಳಲಿಕ್ಕೆ ಮಕ್ಕಳು ಬಹಳ ಉತ್ಸಾಹದಿಂದ ಸೇರ್ತಾ ಇದ್ರು. ಸಂಗನಿಕೇತನದಲ್ಲಿ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣವೇಷ ಸ್ಪರ್ಧೆ ನಡೀತಾ ಇತ್ತು. ಅದು ಸಂಘದ ಸ್ವಯಂ ಸೇವಕರಿಗೆ ನಡೆಯುತ್ತಿದ್ದಂತಹ ಸ್ಪರ್ಧೆ. ಆ ವಿದ್ಯಾರ್ಥಿ ದೆಸೆಯಲ್ಲಿ ಈ ಸ್ಪರ್ಧೆ ಎಲ್ಲ ಕಡೆಗಳಲ್ಲಿ ನಡೆಯಬೇಕು, ಅಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣನ ನೆನಪು ಮನೆ ಮನೆಗಳಲ್ಲಿ ಆಗಬೇಕು ಎನ್ನುವ ಆ ಒಂದು ಯೋಜನೆಯೊಂದಿಗೆ ಸಣ್ಣ ಪ್ರಮಾಣದಲ್ಲಿ ಆರಂಭವಾದಂತಹ ಈ ಸ್ಪರ್ಧೆ ಅದರ ಸ್ವರೂಪ ಈಗ ವಿಸ್ತಾರವಾಗಿದೆ. ಆರಂಭದಲ್ಲಿ ಕೇವಲ ಸಣ್ಣ ಮಕ್ಕಳಿಗೆ ಕೃಷ್ಣವೇಷ ಹಾಕುವ ಸ್ಪರ್ಧೆ. ಈಗ ಎಷ್ಟು ವಿಭಾಗದಲ್ಲಿ ಆ ಸ್ಪರ್ಧೆ ವಿಸ್ತರಿಸಲ್ಪಟ್ಟಿದೆ, ಯಾವ ಯಾವ ವಿಭಾಗಗಳಲ್ಲಿ ಆ ಸ್ಪರ್ಧೆ ನಡೆಯುತ್ತಾ ಇದೆ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ ಕಲ್ಕೂರ್ ಅವರು ನೀಡ್ತಾರೆ. ಆಟಿ ತಿಂಗಳು ಕಳೆದು ಸೋಣ ತಿಂಗಳು ಬಂದಿದೆ. ಮಗದೊಮ್ಮೆ ಆಟಿ ಆರಂಭವಾಯಿತಾ ಅಂತ ಇವತ್ತಿನ ಬೆಳಗ್ಗಿನ ಮಳೆಯ ಸನ್ನಿವೇಶ ನಮಗೆ ನೆನಪು ಮಾಡಿತ್ತು, ಹಾಗಾಗಲಿಲ್ಲ. ಆದರೆ ಅಷ್ಟಮಿ ಅಂತ ಹೇಳಿದರೆ ನಮ್ಮೂರಿನ ಕ್ರಮ ಪ್ರಕಾರ ಮಳೆ ಬರಲೇಬೇಕು. ಯಾಕಂದರೆ ಕೃಷ್ಣ ಹುಟ್ಟಿದ್ದೇ ಪ್ರವಾಹದ ನಡುವೆ, ವಸುದೇವ ಅವನನ್ನು ಯಮುನಾ ನದಿಯ ಪ್ರವಾಹದಲ್ಲಿ ಎತ್ತಿಕೊಂಡು ಬಂದದ್ದು. ಆ ಕಾಲದಲ್ಲಿ ಹೊಸತೇನಲ್ಲ. ಬನ್ನಿ ಮೇಲೆ. ನಲವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಕದ್ರಿ ಮಂಜುನಾಥ ದೇವರ ಪ್ರಾಂಗಣದಲ್ಲಿ ನಡೆಯುತ್ತಿರುವ ಸ್ಪರ್ಧೆ ಎನ್ನುವಂಥ ನೆಲೆಯಿಂದ ಆರಂಭವಾದಂಥ ಒಂದು ಚಿಂತನೆ ಇವತ್ತು ರಾಷ್ಟ್ರೀಯ ಮಕ್ಕಳ ಉತ್ಸವವಾಗಿ ಪರಿವರ್ತಿತವಾಗಿದೆ. ನಾವು ನೀವು ಎಲ್ಲರ ಒಂದು ಕರ್ತೃತ್ವ ಶಕ್ತಿಯಿಂದ ಮತ್ತು ಆ ಸರ್ವಶಕ್ತನ ಅನುಗ್ರಹದಿಂದ ಇದು ರಾಷ್ಟ್ರೀಯ ಮಕ್ಕಳ ಉತ್ಸವ ಆಗಬೇಕು. ನಮ್ಮ ಮಕ್ಕಳು ಎಲ್ಲರೂ ಮೌಲ್ಯ ಚಿಂತನೆಗಳ ನಡೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಬೇಕಂತ ಹೇಳುವಂಥದ್ದು ವಿಶ್ವದ ಎಲ್ಲ ಜನರ ಸಜ್ಜನರ ಆಶಯ. ಈ ನೆಲೆಯಲ್ಲಿ ಬಹುಶಃ ಆರಾಧನಾ ವ್ಯವಸ್ಥೆಗಳಲ್ಲಿ ಎಲ್ಲ ಮಾನ್ಯವಾದಂತಹ ಶುದ್ಧ ವ್ಯವಸ್ಥೆಗಳ ಪ್ರವರ್ತಕರಂತೆ
ಶ್ರೀಕೃಷ್ಣ ಪರಮಾತ್ಮ ಬಹುಶಃ ಬಾಲ್ಯದಿಂದ ಜೀವನದ ಕೊನೆಯ ತನಕ ಬೇರೆ ಬೇರೆ ರೀತಿಯಲ್ಲಿ ತುಂಟಾಟವೋ ಪುಂಡಾಟವೋ ಇಲ್ಲ ರಾಸಲೀಲೆಯೋ ಇಲ್ಲ ದುಷ್ಟಶಕ್ತಿ ನಾಶವೋ ಇಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಬೌದ್ಧಿಕವಾದಂಥ ವಿಶಿಷ್ಟ ಚಿಂತನೆಯೋ ಆಡಳಿತ ಸೂತ್ರದ ದಾರಿಯೋ ಎಲ್ಲ ನೆಲೆಗಳಲ್ಲಿ ಪ್ರಕೃತಿ ಸಂರಕ್ಷಣೆಯಿಂದ ಮೊದಲುಗೊಂಡು ಗೋ ಸಂರಕ್ಷಣೆಯ ತನಕ, ದುಷ್ಟ ಸಂಹಾರದಿಂದ ಮೊದಲುಗೊಂಡು ಶಿಷ್ಟ ಸಂರಕ್ಷಣೆಯ ತನಕ, ಸ್ತ್ರೀ ಸಂರಕ್ಷಣೆಯಿಂದ ಮೊದಲುಗೊಂಡು ಸಕಲ ಜೀವರಾಶಿಗಳ ಸಂರಕ್ಷಣೆಯ ತನಕ, ಅದಕ್ಕಿಂತಲೂ ಮುಖ್ಯವಾಗಿ ಬಾಯೊಳಗೆ ಮೂರ್ಜಗವ ತೋರಿಸಿದಂಥ ಬಾಲ್ಯಕಾಲದಿಂದಲೇ ಆತನ ಲವಲವಿಕೆ, ಬೆಣ್ಣೆ ಕದ್ದ ಕಳ್ಳ ಕೃಷ್ಣ ಅಂತ ಹೇಳ್ತೇವೆ ನಾವು. ಒಂದು ಕಡೆಯಲ್ಲಿ ಸರ್ವ ಅನುಗ್ರಹದ ಕೃಷ್ಣ ಅಂದರೆ ಎಲ್ಲ ರೀತಿಯಲ್ಲಿ ಆತ ಗೋಪಿಕಾ ಸ್ತ್ರೀಯರೊಂದಿಗೆ ಕೋಲಾಟ ಮಾಡುವಂಥ ವ್ಯವಸ್ಥೆ ಅಂದರೆ ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ, ಧಾರ್ಮಿಕವಾಗಿ ಅಥವಾ ಒಂದು ಆರಾಧನೆ ವ್ಯವಸ್ಥೆಯಿಂದ ಮೊದಲುಗೊಂಡು ಒಂದು ಅನುಕರಣೀಯ ವ್ಯವಸ್ಥೆ ತನಕ ಇರುವಂಥ ಒಂದು ವ್ಯವಸ್ಥೆ ಅದು ಶ್ರೀಕೃಷ್ಣ. ಹಾಗಾಗಿ ನಾವು ಮಕ್ಕಳಲ್ಲಿ ಆ ಕೃಷ್ಣ ಪ್ರಜ್ಞೆಯನ್ನು, ಕೇವಲ ಧಾರ್ಮಿಕ ಪ್ರಜ್ಞೆ ಮಾತ್ರ ಅಲ್ಲ, ಬೌದ್ಧಿಕ ಪ್ರಜ್ಞೆಯನ್ನು, ರಾಷ್ಟ್ರ ಪ್ರೇಮವನ್ನು ಮೂಡಿಸುವ ದೃಷ್ಟಿಯಿಂದ ನಾವು ಆರಂಭಿಸಿದ್ದ ವ್ಯವಸ್ಥೆ ಇವತ್ತು 42ನೇ ವರ್ಷಕ್ಕೆ ಇದು ಪಾದಾರ್ಪಣೆ ಮಾಡಿದೆ. 42ನೇ ವರ್ಷಕ್ಕೆ. ಆವಾಗ ಕೃಷ್ಣವೇಷಧಾರಿಗಳಾದಂಥ ಮಕ್ಕಳು ಇಂದು ಅವರ ಮಕ್ಕಳೊಂದಿಗೆ ನಮ್ಮಿಂದ ಆರಂಭದಿಂದಲಿದ್ದಂಥ ವಿಜಯಲಕ್ಷ್ಮಿ ಶೆಟ್ಟರಿಯಲ್ಲಿ ಇದ್ದಾರೆ, ಪುರಾಣಿಕರಿದ್ದಾರೆ, ನಾನು ನವನೀಶ್ ಶೆಟ್ಟರಂತೂ ಬಿಡಿ, ತಮ್ಮ ಲಕ್ಷ್ಮಣರು ಆವಾಗದಿಂದಲೇ ಸಿನಿಮಾ ಪ್ರಪಂಚದಿಂದ ಮೊದಲುಗೊಂಡು ಪ್ರಭಾಕರ್ರಾವ್ ಪೇಜಾವರಿದ್ದಾರೆ. ಅವರ ಮಕ್ಕಳಿಗೆ ಅವರು ಕೃಷ್ಣ ವೇಷಧಾರಿಯಾಗಿ ಆ ಗೋಪಾಲಕೃಷ್ಣ ಮಠದ ಜಿಡ್ಡೆಗೆ ಕರೆದುಕೊಂಡು ಬಂದವರು ಎಲ್ಲ ನಮ್ಮ ಜೊತೆಗೆ ಇಲ್ಲೆಲ್ಲ ಇದ್ದಾರೆ. ದಯಾನಂದ ಕಟೀಲೆಲ್ಲ ಇರಲಿಲ್ಲ ಆವಾಗ, ನಂತರ ಸೇರ್ಪಡೆಯಾದವರು. ಇದು ನೆನಪು 8 ಮಕ್ಕಳಿಂದ 8 ವಿಭಾಗವಾಗಿ ಪರಿವರ್ತಿತವಾಯಿತು. ಅದು ತುಂಬ ಯೋಚನೆ ಮಾಡಿ ಅಲ್ಲ, ಸಂಖ್ಯೆ ಜಾಸ್ತಿ ಆದಾಗೆ ಅದು ಶ್ರೀಕೃಷ್ಣ ವೇಷ ಸ್ಪರ್ಧೆಯಲ್ಲಿ ವಿಭಾಗಗಳು ಬಂತು. ಆವಾಗ ಮುದ್ದು ಕೃಷ್ಣ, ಬಾಲಕೃಷ್ಣ ಅಂತ. ತದನಂತರ ಇವಾಗ ತೊಟ್ಟಿಲ ಕೃಷ್ಣದಿಂದ ಆರಂಭವಾದದ್ದು ನಂದಗೋಕುಲ ವಿಭಾಗ ತನಕ. ಅಂದರೆ ಎಲ್ಲರಿಗೂ ಪುಟ್ಟ ಮಗು 6 ತಿಂಗಳ ಕೆಳಗಿನ ಮಗುವಿನಿಂದ ಮೊದಲುಗೊಂಡು ಅಬಾಲ ವೃದ್ಧರ ತನಕವೂ ಎಲ್ಲರಿಗೂ ಅವಕಾಶ ಸಿಗಬೇಕಂತಿರುವ ನೆಲೆಯಿಂದ ಈ ವ್ಯವಸ್ಥೆ ಇವತ್ತು ಒಂದರ್ಥದಲ್ಲಿ ಅನಾವರಣಗೊಳ್ತಾ ಇದೆ. ಬಹಳ ಸಂತೋಷ ಪಡುವಂಥದ್ದು ಆದಂಥ ಒಂದು ಪರಿವರ್ತನೆ ಸಮಾಜದಲ್ಲಿ. ಬಾಲಗಂಗಾಧರ ತಿಲಕರ ಗಣೇಶೋತ್ಸವ ಸ್ವಾತಂತ್ರ್ಯದ ಕಿಚ್ಚನ್ನು ಧರ್ಮ ಹೆಸರು, ವ್ಯಕ್ತಿ ಹೆಸರಲ್ಲಿ ಜನರನ್ನು ಸೇರಿಸಲಿಕ್ಕಾಗುವುದಿಲ್ಲ. ಅದು ಹೇಗೆ ಸ್ವಾತಂತ್ರ್ಯದ ಜ್ವಾಲೆಯನ್ನು ತಂದಿತೋ, ಇವತ್ತಿನ ಸ್ವಾತಂತ್ರ್ಯ ದಿನ ಅಥವಾ ರಾಷ್ಟ್ರೀಯ ಹಬ್ಬಗಳ ದಿವಸ ರಾಷ್ಟ್ರಧ್ವಜವನ್ನು ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಯೂ ಧರಿಸುವುದೆನ್ನುವ ಚಿಂತನೆ ಹೇಗೆ ರಾಷ್ಟ್ರವ್ಯಾಪಿ ಪಸರಿಸಿತೋ, ಅದರಲ್ಲಿ ಜಾತಿ, ಧರ್ಮ, ಭಾಷೆ ಅದರ ಪ್ರಶ್ನೆಯೇ ಬರುವುದಿಲ್ಲ. ಅದೇ ರೀತಿ ಬಹುಶಃ ಈ ಚಿಂತನೆ ಸರ್ವೇವ್ಯಾಪಿಯಾಗಿ ಪಸರಿಸಿದ್ದು ಅದು ಕಲ್ಕೂರ ಪ್ರತಿಷ್ಠಾನ ಸಂಭ್ರಮ ಪಡುವಂಥ ವಿಚಾರ, ಸಂಭ್ರಮ ಪಡುವಂಥ. ಇವತ್ತು ನಮ್ಮ ಮುಂಬಯಿಯ ಪ್ರತಿನಿಧಿಯವರು ಇದ್ದಾರೆ ಇಲ್ಲಿ, ಭಟ್ರೆ ನಿಂತುಕೊಳ್ಳಿ, ಗೋಕುಲದ ಕಾರ್ಯದರ್ಶಿಗಳವರು. ನಾಡ್ದು ಅಷ್ಟಮಿ ದಿವಸ ಮುಂಬಯಿಯ ಗೋಕುಲದಲ್ಲಿ ನಡೀತಾ ಇದೆ, ಮುಂಬಯಿಯ ವಾಶಿಯಲ್ಲಿ ನಡೀತಾ ಇದೆ, ಮುಂಬಯಿಯ ಇದು ಪಲಿಮಾರು ಮಠದಲ್ಲಿ ನಡೀತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ, ಮದ್ರಾಸ್ನಲ್ಲಿ ನಡೀತಾ ಇದೆ, ಹೀಗೆ ಹೈದರಾಬಾದ್ನಲ್ಲಿ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಇಲ್ಲೇ ಸುತ್ತಮುತ್ತ ಕುಳಾಯಿ ಹೊಸಬೆಟ್ಟಿನಲ್ಲಿ ನಡೀತಾ ಇದೆ. ಹೀಗೆ ಅನೇಕ ಕಡೆಗಳಲ್ಲಿ. ಮೊದಲಿದ್ದದ್ದು ಕೃಷ್ಣ ಮಠ, ಅದು ಬಿಟ್ಟರೆ ಇಲ್ಲಿ ಸಂಘನಿಕೇತನ. ಇವತ್ತು ತೊಕ್ಕೊಟ್ಟಿನಿಂದ ಮೊದಲುಗೊಂಡು ಅತ್ತಾವರದಿಂದ ಮೊದಲುಗೊಂಡು ಮೊಸರು ಕುಡಿಕೆ ಇರ್ಬೋದು, ಕೃಷ್ಣವೇಷ ಸ್ಪರ್ಧೆ ಪ್ರತಿ ಶಾಲೆಗಳಲ್ಲಿ, ಎಲ್ಲ ಧರ್ಮೀಯರ ಶಾಲೆಗಳಲ್ಲಿ ನಡೀತದೆ. ಎಲ್ಲ ಧರ್ಮೀಯರ ಶಾಲೆಗಳಲ್ಲಿ ನಾನು ಅದನ್ನು ಒತ್ತಿ ಹೇಳ್ತಾ ಇದ್ದೇನೆ. ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಡೀತದೆ. ಎಲ್ಲಿ ತನಕ ಅಂತೇಳಿದರೆ ಇವತ್ತಿನ ಒಂದು ವಾಣಿಜ್ಯ ವ್ಯವಸ್ಥೆಯಲ್ಲಿ ಇದರ ವಾಣಿಜ್ಯ ವ್ಯವಸ್ಥೆಯನ್ನು ಯೋಚನೆ ಮಾಡಿ ಹೋಗುತ್ತಿಲ್ಲ. ಮಾಲ್ನವರು ಸಹಿತ ಅವರ ಮಾಲ್ನಲ್ಲಿ ಯಾವುದಾದ್ರೂ ಒಂದು ಕಂಪನಿಯಿಂದ ಮಲಬಾರ್ ಗೋಲ್ಡೋ ಆ ಗೋಲ್ಡೋ ಹಿಡಿದುಕೊಂಡು ಕೃಷ್ಣವೇಷ ಸ್ಪರ್ಧೆ ನಾಮಾಂಕಿತವಾದಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಬಹುಶಃ ಈ ಆಂದೋಲನವನ್ನು ಜನ ಸ್ವೀಕಾರ ಮಾಡಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ಎಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಸಂತೋಷಪಟ್ಟದ್ದು ಎಲ್ಲ ವೃತ್ತಪತ್ರಿಕೆಗಳು ಸಹಿತವಾಗಿ ಇದನ್ನು ಎತ್ತಿಕೊಂಡಿದ್ದಾವೆ. ಅದು ಛಾಯಾ ಚಿತ್ರಗಳನ್ನು ಕಳುಹಿಸೋದು. ಈ ಬಾರಿ ಉದಯವಾಣಿಯನ್ನು ಸಹಿತವಾಗಿ ಯಶೋಧ ಕೃಷ್ಣ, ವಿಜಯ ಕರ್ನಾಟಕ ಎಲ್ಲ ಯಾವ ಪತ್ರಿಕೆಯಲ್ಲಿ ಬಹುಶಃ ವಿದ್ಯುನ್ಮಾನ ಕ್ಷೇತ್ರದ ವ್ಯವಸ್ಥೆಗಳು ಹಾಗೆ ಬೇರೆ ಬೇರೆ ವಿದ್ಯುನ್ಮಾನದ ಕ್ಷೇತ್ರಗಳ ವ್ಯವಸ್ಥೆಗಳಲ್ಲಿ ಕೃಷ್ಣವೇಷದ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು, ಆನ್ಲೈನ್ ವ್ಯವಸ್ಥೆಗಳು ಇದೆಲ್ಲ ನಡೀತಾ ಇದೆ. ಇದು ಬಹಳ
ಒಂದು ನಮಗೆ ಸ್ಫೂರ್ತಿದಾಯಕ. ನಾವು ಯೋಚನೆ ಮಾಡುವಂಥದ್ದು ನಮ್ಮ ಇಡೀ ಬಳಗ ನಿಮ್ಮನ್ನು ಸೇರಿಕೊಂಡಂತೆ ರಾಷ್ಟ್ರೀಯ ಮಕ್ಕಳ ಉತ್ಸವ, ಅದು ಕಲ್ಕೂರ ಪ್ರತಿಷ್ಠಾನ ವ್ಯವಸ್ಥೆಯ ಒಂದು ಭಾಗ. ಕದ್ರಿ ಮಂಜುನಾಥ ದೇವರ ಪ್ರದೇಶ ಅಂತೇಳಿದರೆ ಅದು ವಿಸ್ತಾರವಾಗಿದೆ. ಇದರ 10 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಈ ಉತ್ಸವ ನಡೆದರೆ ನಿಜ ಅರ್ಥದಲ್ಲಿ ನಮ್ಮ ಜನ ಒಂದರ್ಥದ ಸಕಾರಾತ್ಮಕ ನೆಲೆಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ಸಂಭ್ರಮ ಪಡುವ ವಿಚಾರ. ಇದರಲ್ಲಿ ನಮ್ಮಿಂದ ಮುಂದೆ ಹೋದರು ಅವರು, ನಮ್ಮಿಂದ ಬೇಗ ಆಯಿತು. ನಮ್ಮಿಂದ ಬೆಂಗಳೂರಿನಲ್ಲಿ ನಾನು ಯಾವಾಗಲೂ ಹೇಳುವಾಗ ರಾಮಕೃಷ್ಣ ಆಶ್ರಮದಲ್ಲಿ ಆದಂಥ ಒಂದು ಘಟನೆ, ಆ ವರ್ಷ 2 ಬಾರಿ ಅಷ್ಟಮಿ ಬಂದಿತ್ತು. ನಾನು ಗಾಂಧಿ ಬಜಾರ್ ಪಕ್ಕದಲ್ಲಿ ಹೋಗ್ತಾ ಇರುವಾಗ ಒಳಗಡೆ ರಾಮಕೃಷ್ಣ ಆಶ್ರಮದಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಏನು ನಮ್ಮದು ಮಕ್ಕಳ ಅದು ನಮ್ಮ ಅಷ್ಟಮಿ ಮುಗಿದಿದೆ ಆವಾಗ. ಇವತ್ತು ಕೃಷ್ಣವೇಷ ಸ್ಪರ್ಧೆ ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ಕೃಷ್ಣವೇಷದಂತೆ ನಾವಿಲ್ಲಿ ಮಾಡ್ತಾ ಇದ್ದೇವೆ. ನಾನು ಅಲ್ಲೇ ಇದ್ದೇನೆ, ನನ್ನ ಪರಿಚಯ ಯಾರಿಗೂ ಇಲ್ಲ. ಅಂದರೆ ನಮ್ಮದು ಜನ ಇದನ್ನು ಸ್ವೀಕಾರ ಮಾಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ನಾನು ಸೂಕ್ಷ್ಮವಾಗಿ ಹೇಳುವಂಥದ್ದಿದ್ದರೆ, ನಾವು ಬೇರೆ ಬೇರೆ ವಿಭಾಗಗಳ ಸೇರ್ಪಡೆ ಮಾಡಿತ್ತು. ತೊಟ್ಟಿಲ ಕೃಷ್ಣ ಕಳೆದ ವರ್ಷದ ನಮ್ಮದು ಹೊಸ ಆಯಾಮ ಅಂತ ಹೇಳಿದರೆ, ತೊಟ್ಟಿಲ ಕೃಷ್ಣ ಬಹುಶಃ ನಾವು ಡಾಕ್ಟರ್ ಜಯಲಕ್ಷ್ಮಿ ಆಳ್ವರನ್ನು ನೆನೆಯಬೇಕು. ಜಯಲಕ್ಷ್ಮಿ ಆಳ್ವರ ಮುಖಾಂತರ ನಾವು ತೊಟ್ಟಿಲ ಕೃಷ್ಣ ವ್ಯವಸ್ಥೆಗೆ ಚಾಲನೆ ಕೊಟ್ಟೆವು. 6 ತಿಂಗಳ ಕೆಳಗಿನ ಮಕ್ಕಳನ್ನು ಪುನಃ ಮುದ್ದು ಕೃಷ್ಣ ವಿಭಾಗದ ತೊಟ್ಟಿಲ ಕೃಷ್ಣ, ಕಂದ ಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ, ಯಶೋಧ ಕೃಷ್ಣ, ಶ್ರೀಕೃಷ್ಣ, ಯಕ್ಷಕೃಷ್ಣ, ಹೀಗೆ ಬೇರೆ 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 ವಿಭಾಗಗಳು, 42 ವಿಭಾಗಗಳು. ಅದರ ಜೊತೆಗೆ ಕಡೆಗೆ ರಸಪ್ರಶ್ನೆಗಳು ಭಾಳ ಚೆನ್ನಾಗಿ ನಮ್ಮ ಬಂಧುಗಳು ನವನೀತ್ ಶೆಟ್ಟರ್ ನೇತೃತ್ವದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಇದು ಎಲ್ಲ ವ್ಯವಸ್ಥೆಗಳ ಒಂದಿಗೆ ನಾವು ಏನು ತೊಟ್ಟಿಲ ಕೃಷ್ಣ ವಿಭಾಗ ನಾವು ಮಾಡಿತ್ತು. ಕಳೆದ ವರ್ಷ ತಾಯಿಯಂದಿರು ಪದ್ಯ ಹೇಳ್ತಾ ಅಲಂಕಾರ ಭರಿತವಾಗಿ ಪದ್ಯ ಹೇಳ್ತಾ ಮಗುನಲ್ಲಿ ಸ್ಪರ್ಧೆ ಇಲ್ಲ. ಈ ಬಾರಿ ಯೋಚನೆ ಮಾಡಿದರು. ದಯಾನಂದ ಕಟೀಲ್ ಹೇಳಿದರು, ಸರ್ ತೊಟ್ಟಿಲ ಕೃಷ್ಣ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬೇಡ, ಎಲ್ಲ ಮಕ್ಕಳು ಒಂದೇ ರೀತಿ ಅಂತ ಹೇಳ್ಕೊಂಡು. ಹಾಗಾಗಿ ಅಲ್ಲಿ ಸ್ಪರ್ಧೆ ಅಂತೇಳಿ ವಿಷಯ ತೊಟ್ಟಿಲ ಕೃಷ್ಣಕ್ಕೆ ತೆಗೆದಿದ್ದೇವೆ. ಸ್ಪರ್ಧೆ ಎನ್ನುವ ಹೆಸರು ಇರುವಂಥದ್ದು ಜನ ಆಕರ್ಷಣೆಗೋಸ್ಕರ, ಟು ಅಟ್ರ್ಯಾಕ್ಟ್ ದ ಪಬ್ಲಿಕ್. ಅದು ಬಹುಶಃ ನಿಮಗೆ ಅದು ಅರ್ಥ ಆಗ್ತದೆ, ಇಲ್ಲದ್ರೆ ಜನ ಬರುವುದಿಲ್ಲ ಇಂಥ ವಿಷಯಗಳಿಗೆಲ್ಲ. ಸೊ ಈ ವಿಷಯದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ತೊಟ್ಟಿಲ ಕೃಷ್ಣದಿಂದ ಹಿಡಿದು ಕಳೆದ ನಾವು ನಂದಗೋಕುಲ 2, 3, 4, 5 ವಿಭಾಗಗಳಲ್ಲಿ ಸ್ವಲ್ಪ ಪ್ರಾಯಸ್ಥರಿಗೆ ವಯೋಮಿತಿ ನಿರ್ಬಂಧವಿಲ್ಲ ಅಂತ ನಮ್ಮದರಲ್ಲಿ ಇತ್ತದು. ಈ ಬಾರಿ ಕೇವಲ 1 ವಿಭಾಗಕ್ಕೆ ಮಾತ್ರ ವಯೋಮಿತಿ ನಿರ್ಬಂಧವಿಲ್ಲ. ಇದರಲ್ಲಿ ನಿಮಗೆ ಕೊಟ್ಟದ್ರಲ್ಲಿ ಎಲ್ಲ ಡೀಟೇಲಿಂಗ್ ಇದೆ. ಕೊನೆ ಯಾವುದು, ನಂದಗೋಕುಲ ವಿಭಾಗದಲ್ಲಿ ಮಾತ್ರ ವಯೋಮಿತಿಯ ನಿರ್ಬಂಧವಿಲ್ಲ. ಉಳಿದ ಎಲ್ಲ ವಿಭಾಗಗಳು ದೊಡ್ಡವರಿಗೆ ಅವಕಾಶವಿಲ್ಲ. ಕವನ ಸ್ಪರ್ಧೆ ವಿಚಾರವನ್ನೊಂದು ಬಿಟ್ಟು ದೊಡ್ಡವರಿಗೆ, ಅಂದರೆ ಇದು ಮಕ್ಕಳ ಉತ್ಸವ. ಕೃಷ್ಣಾಷ್ಟಮಿ ಅಂತ ಹೇಳುವಂಥದ್ದು ಇದು ಅಂತಾರಾಷ್ಟ್ರೀಯ ವಿಶ್ವದ ಮಕ್ಕಳ ಉತ್ಸವ. ನವೆಂಬರ್ 14 ಎನ್ನುವಂಥದ್ದು ಅದು ಭಾರತದ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ. ಈ ರೀತಿಯ ಒಂದು ಮನೋಭೂಮಿಕೆ ಮಕ್ಕಳ ಉತ್ಸವವಾಗಿ ಬಹುಶಃ ನೀವು ಕಳೆದ ಇಲ್ಲಿ ಕೆಲವು ಹಿರಿಯ ಪತ್ರಕರ್ತರು ಮನೋಹರ್ ಪ್ರಸಾದ್ ಇರ್ತಿದ್ರು, ನಾನು ನೆನೀತೇನೆ ಅವರನ್ನು. ಬಹುಶಃ ಅದನ್ನು ಅವರು ಯಥಾವತ್ತಾಗಿ ಬಿಂಬಿಸ್ತಿದ್ದರೋ ಏನೋ ಗೊತ್ತಿಲ್ಲ. ಹಲವಾರು ವರ್ಷಗಳಲ್ಲಿ ಕಳೆದ ವರ್ಷ ಸಹಿತವಾಗಿ ಅನ್ಯ ಧರ್ಮದ ಬಂಧುಗಳು ಸಹಿತವಾಗಿ ತಮ್ಮ ಮಕ್ಕಳೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ವಿಜೃಂಭಿಸಿದ್ದಾರೆ. ಅದು ನಮ್ಮ ಈ ತವಳವ ಅಥವಾ ನಮ್ಮ ಈ ದೇಶದ ಸಂಸ್ಕೃತಿಯ ಪ್ರತೀಕ ಬಂಧುಗಳೇ. ಬರೀ ಇಲ್ಲಿ ಮಾತ್ರ, ಎಲ್ಲ ಕಡೆಗಳಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮಗೆ ಬರೀ ವಿಕೃತ ಮಾತ್ರ ಕಣ್ಣಿಗೆ ಕಾಣ್ತದೆ, ಸುಕೃತಗಳನ್ನು ಸಂಭ್ರಮಿಸುವಂಥ ವಿಚಾರ. ನಮ್ಮ ಇಡೀ ವ್ಯವಸ್ಥೆಗಳ ನಮ್ಮ ಏನು ಸ್ವಯಂ ಸೇವಕ ತಂಡ ಇದೆ ಅದರಲ್ಲಿ ನಾವು ಎಲ್ಲರೂ ಇದ್ದೇವೆ, ಎಲ್ಲ ಜಾತಿಯವರಿದ್ದೇವೆ, ಎಲ್ಲ ಭಾಷಿಕರು ಇದ್ದೇವೆ, ಎಲ್ಲ ಪ್ರದೇಶದವರಿದ್ದೇವೆ, ಎಲ್ಲ ಧರ್ಮದವರು ಇದ್ದೇವೆ. ಎಲ್ಲರೂ ಹಿರಿಯರಂಥ ಅನೇಕ ಪ್ರೊಫೆಸರ್ ಪುರಾಣಿಕರಂಥವರಾಗಲಿ ಅಥವಾ ಪ್ರಭಾಕರ್ ಜೋಶಿಯವರಂಥವರಾಗಲಿ, ಕಾರಂತರಂಥವರಾಗಲಿ ನಾವೆಲ್ಲ ನೆನಿಬೇಕು. ಕದ್ರಿ ರಾಮಚಂದ್ರ ದೇವಡಿಗರು ಅವಾಗೆಲ್ಲ ನೆನಪೇರು, ಜೋಕ್ಲನಕ್ಕೆ ಮಲ್ಪೇರು, ನಮ್ಮ ಎ ಜೆ ಶೆಟ್ಟರಾಗಲಿ, ಇದನ್ನೆಲ್ಲ ನಾವು ನೆನಿಬೇಕು. ಕೃಷ್ಣ ಜನ್ಮೋತ್ಸವ ಸಮಿತಿಯ ಏನು ಮೊಸರು ಕುಡಿಕೆ ಉತ್ಸವ ಇದೆ ಅದರ ವೇದಿಕೆಯನ್ನು ನಾವು ಅಥವಾ ಇಡೀ ಅದರ ವ್ಯವಸ್ಥೆಯನ್ನು ನಾವು ನಮ್ಮ ವ್ಯವಸ್ಥೆಗೆ ತೆಗೆದುಕೊಂಡು ಅವರ ಪರಿಪೂರ್ಣವಾದಂಥ ಸಹಕಾರದೊಂದಿಗೆ ಕದ್ರಿ ಮಂಜುನಾಥ ದೇವಸ್ಥಾನದ ಸಹಯೋಗದೊಂದಿಗೆ ನಾನು ಒತ್ತಿ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ 42 ವರ್ಷದಿಂದ ದೇವಸ್ಥಾನಗಳು ಅದಕ್ಕೆ ಪ್ರಶ್ನೆ ಬಂತು, ಸಹಯೋಗ ಅಂತ ಬರೀಬೋದಂತ. ದೇವಸ್ಥಾನಗಳಲ್ಲಿ ಈ ಕಾರ್ಯಕ್ರಮ ಆಗದೆ ಮತ್ತೆ ಎಲ್ಲಿ ಮಾಡಲಿಕ್ಕಾಗ್ತದೆ, ಅದು ಬರೀಲೇಬೇಕು ಅಂತೇಳುವ ಸ್ಪಷ್ಟತೆಯೊಂದಿಗೆ ಇನ್ ಅಸೋಸಿಯೇಷನ್ ವಿತ್ ಕದ್ರಿ ಮಂಜುನಾಥ ಟೆಂಪಲ್ ಅಂತ ಇಂಗ್ಲೀಷಲ್ಲಿ ಕನ್ನಡದಲ್ಲೂ ಸ್ಪಷ್ಟವಾಗಿ ನಾವು ಹಾಕಿದ್ದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಬಹುಶಃ ಈ ಬಾರಿಯ ವಿಶೇಷತೆ ಯಾರು ಕೇಳಿದ್ರು ನನ್ನ ಹತ್ರ ಏನು ವಿಶೇಷತೆ ಅಂತ ಹೇಳ್ಕೊಂಡು, ನಾವು ಮೊದಲು ನೃತ್ಯ ಭಜನೆ ಅಂತಲ್ವ ಇಟ್ಟದ್ದು, ನಾವು ಆ ವಿಭಾಗವನ್ನು ತೆಗೀತು. ನೃತ್ಯ ಭಜನೆ ಇವತ್ತು ಎಲ್ಲ ಕಡೆಗಳಲ್ಲಿ ಪಸರಿಸಿದೆ. ಭಜನಾ ವ್ಯವಸ್ಥೆಗಳಲ್ಲಿ ಸಂಕೀರ್ತನಾ ಭಜನೆ, ನೃತ್ಯ ಭಜನೆ, ಹೀಗೆ ಬೇರೆ 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 ವಿಭಾಗಗಳಿದೆ. ನೀವು ರಾಜಸ್ಥಾನಕ್ಕೆ ಹೋದರೆ ಕೋಲಾಟದ ಭಜನೆ, ಬೇರೆ ಬೇರೆ ಸ್ವರೂಪಗಳು. ನಾವು ಈ ಬಾರಿ ಆರಿಸಿಕೊಂಡದ್ದು ಉಡುಪಿಯ ಪರ್ಯಾಯದ ಪಟ್ಟದ ದೇವರು ಪಾಂಡುರಂಗ ವಿಠಲ, ಪುತ್ತಿಗೆ ಮಠದ ಪಟ್ಟದ ದೇವರು ಪಾಂಡುರಂಗ ವಿಠಲ,
ಪ್ರತಿ ಮಠಕ್ಕೆ ಒಂದೊಂದು ಪಟ್ಟದ ದೇವರಿದೆ. ಪಾಂಡುರಂಗ ವಿಠಲ ಆದ ಕಾರಣ ಪಂಡ್ರಾಪುರದ ವಿಠಲ ನೃತ್ಯ ಭಜನಾ ಸ್ಪರ್ಧೆ ಅಂತ ಹೆಸರಿಟ್ಟಿದ್ದೇವೆ ನಾವು. ಬಹುಶಃ ನೀವು ಕಳೆದ ಹುಣ್ಣಿಮೆಯ ಸಂದರ್ಭದಲ್ಲಿ ಯೂಟ್ಯೂಬಿನಲ್ಲಿ ನೀವು ಯೋಚನೆ ಮಾಡಿದರೆ ಲಕ್ಷಾಂತರ ಜನರು ಪಂಡರಾಪುರಕ್ಕೆ ಅವರು ಬರುವಂಥದ್ದು, ಬೇರೆ 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 ಸ್ವರೂಪದ ನರ್ತನಾ ಸ್ವರೂಪಗಳು, ಭಾರತೀಯ ಸಾಂಸ್ಕೃತಿಕ ವೈಭವದ ಒಂದು ಸಂಪನ್ನತೆ ನೀವು ಅದನ್ನು ಕಂಡಿರ್ಬೋದು. ಬೇರೆ ಬೇರೆ ಅವರೆಲ್ಲರೂ ದೇವಸ್ಥಾನದೊಳಗೆ ಹೋಗುವುದಿಲ್ಲ, ಭೀಮಾ ನದಿಯ ತೀರದಲ್ಲಿ ಅವರದೇ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಭಜನೆಗಳನ್ನು ಅವರು ಮಾಡ್ತಾ ಅಲ್ಲಿಯ ನೈವೇದ್ಯವನ್ನು ಮಾಡಿ ಅಲ್ಲಿಯ ದೇವಸ್ಥಾನದ ಶಿಖರವನ್ನು ನೋಡಿ ಅದೇ ರೀತಿಯ ಭಜನೆಯೊಂದಿಗೆ ಅವರು ವಾಪಸ್ ಹೋಗ್ತಾರೆ. ಅದರ ಒಂದು ಅನುಕರಣೆ ಅಥವಾ ಆ ಒಂದು ಭಜನೆಯ ಸಂಪನ್ನತೆ ನಮ್ಮ ಜನರು ತುಂಬಿಸಿಕೊಳ್ಬೋದು. ಈ ತುಳುನಾಡು ತವಳುವ ಪ್ರದೇಶ ಅಂದರೆ ಹಾಗೆ ಎಲ್ಲ ಒಳ್ಳೆಯ ವಿಷಯಗಳನ್ನು ಸ್ವೀಕಾರ ಮಾಡಿ, ಹಾಗಾಗಿ ಇಲ್ಲಿ ಗೋಂದೋಳು, ಮರಾಠಿಗಳ ಗೋಂದೋಳು ನಡೀತದೆ, ಅಥವಾ ಸಾಂತುಮಾರು ನಡೀತದೆ, ಅಥವಾ ಬೇರೆ 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 ನಡೀತದೆ. ಆ ರೀತಿಯಲ್ಲಿ ಇದನ್ನು ಸ್ವೀಕಾರ ಮಾಡಬೇಕಂತ ಹೇಳ್ಕೊಂಡು ಪಂಡರಾಪುರದ ವಿಠಲ ನೃತ್ಯ ಭಜನಾ ಸ್ಪರ್ಧೆಯನ್ನು ನಾವಿಟ್ಟಿದ್ದೇವೆ. ಅಂದರೆ ಭಜನಾ ನೃತ್ಯ ಸ್ಪರ್ಧೆ ಅಂತ ಹೇಳಿದರೆ ನೂರಾರು ತಂಡಗಳವರು ಬರ್ಬೋದು. ಇವತ್ತು ನಿಮ್ಗೆ ಗೊತ್ತುಂಟು, ನಮಗೆ ಅಷ್ಟು ದೊಡ್ಡ ಧಾರಣಾ ಶಕ್ತಿ ಇಲ್ಲ, ಅವಕಾಶವೂ ಇಲ್ಲ ಅಲ್ಲಿ. ಹಾಗಾಗಿ ಈ ವಿಶೇಷತೆ ಅಂದರೆ ವಾಕರಿ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ ಶ್ರೀನಿವಾಸ್ಗೆ, ವಾಕರಿ ಏನು ಹೇಳೋದು ಆ ಮರಾಠಿ ಶಬ್ದ ಪ್ರಯೋಗ ಇದೆ. ಆ ಶೈಲಿಯಲ್ಲಿ ನೀವು ಬರಬೇಕು. ಮಧ್ಯದಲ್ಲಿ ಪಂಡರಾಪುರ ವಿಠಲು ಆಗ್ತದೆ. ಯಕ್ಷಗಾನ ವೇಷಧಾರಿಯಾಗಿ ನಿಲ್ಬೋದು, ಅದು ಪಂಡರಾಪುರ ವಿಠಲ ಅಂತ ಹೇಳಿದರೆ ಆಯ್ತು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಅದೊಂದು ಸುಲಭ. ರಾಜವೇಷ ಮತ್ತು ಕಿರೀಟ ವೇಷ ಏನಿದ್ದಲ್ಲ, ವೇಷ ಹಾಕಿ ಇವನು ಕೃಷ್ಣ ಹೇಳಿದರೆ ಕೃಷ್ಣ, ಅವ ರಾಧೆ ಹೇಳಿದರೆ ರಾಧೆ, ಸ್ತ್ರೀ ವೇಷ ಹಾಕಿದರೆ ಈ ರೀತಿ ನಿಂತುಕೊಂಡು ಭಜನೆಗಳನ್ನು ಮಾಡ್ಬೋದು. ಭಜನೆ ಅಂದರೆ ಆ ಶೈಲಿಯಲ್ಲಿ, ಅಭಂಗ ಶೈಲಿಯಲ್ಲಿ ಭಜನೆಗಳನ್ನು ಅದೇ ರೀತಿ ತಾಳ ಪ್ರಯೋಗದೊಂದಿಗೆ ಮಾಡಬಹುದು. ಅದಕ್ಕೊಂದು ಅವಕಾಶವನ್ನು ನಾವು ಕಲ್ಪಿಸಿದ್ದೇವೆ ಅಂತ ಹೇಳ್ತಾ, ಹೋದ ವರ್ಷದ ಒಂದು ಹೊಸ ಪ್ರಯೋಗದ ಒಂದು ಚಿಂತನೆ ನಿಮಗೆ ಕೊಟ್ಟಿದ್ದೇವೆ ನಾವು. ಶ್ರೀಕೃಷ್ಣ ಕಾವ್ಯ ಮೃಷ್ಟಾನ ಅಂತ ನಾವು ಕಳೆದ ಬಾರಿ ಮಾಡಿತ್ತು. ನಾವು ಸಾಹಿತ್ಯ ಪರಿಷತ್ನಲ್ಲಿ ಇದ್ದವರು ನಾವು ಯೋಚನೆ ಮಾಡಿದ್ದು ಬಹುಭಾಷಾ ಕವಿಗೋಷ್ಠಿ ಅಂತ ನಾವು ಹಿಂದೆ ಮಾಡ್ತಿತ್ತು. ಹಾಗೆ ಬಹುಭಾಷಾ ನೆಲೆಯಲ್ಲಿ ಇತ್ತೀಚೆಗೆ ಕವನಗಳನ್ನು ಬರೆಯುವಂಥ ಹವ್ಯಾಸಗಳು ಕೇವಲ ಒಂದು ಲೌಕಿಕ ನೆಲೆಯಲ್ಲಿ ಅಥವಾ ರಾಜಕೀಯ ನೆಲೆಯಲ್ಲಿ ಮಾತ್ರ ಅದು ನಾವು ಕಾಣ್ತಾ ಇದ್ದೇವೆ. ನಮ್ಮ ಆರಾಧನಾ ವ್ಯವಸ್ಥೆ ಅಥವಾ ನಮ್ಮ ಪುರಾಣ, ನಮ್ಮ ಸಂಸ್ಕೃತಿಯ ನೆಲೆಯಲ್ಲಿಯೂ ಕವನ ರಚನೆಗೆ ಬಗ್ಗೆ ಒಂದು ಸ್ವಲ್ಪ ಒತ್ತನ್ನು ನೀಡಬೇಕು ಅನ್ನುವ ದೃಷ್ಟಿಯಿಂದ ನಾವೇನು ಮಾಡಿದೆವೋ, ಬಹುಶಃ ನಮಗೆ ಇದರಲ್ಲಿ ನೀವು ನೋಡಿ ನೈಜೀರಿಯಾದಿಂದಲೂ ಕವನಗಳು ಬಂದಿದೆ, ತುಂಬ ಕವನಗಳು ಬಂದಿದೆ. ಅದರ ಪ್ರಮುಖರಾದ ನವನೀತ್ ಶೆಟ್ಟರು ಮತ್ತು ಗೀತಾ ಲಕ್ಷ್ಮೀಶ್ ಎಲ್ಲ ಇದ್ದಾರೆ. ಬೇರೆ ಬೇರೆ ಇವತ್ತಿನ ವಿದ್ಯುನ್ಮಾನ ಕ್ಷೇತ್ರ ಮುಖಾಂತರ ಮಾಡ್ತಾರೆ ಅವರು, ಬೇರೆ ಬೇರೆ ವಿಭಾಗ. ಅದನ್ನು ನಾವು ಈ ಬಾರಿ ಚರ್ಚೆ ಮಾಡಿದರು. ನನಗೆ ಇಲ್ಲ ಸರ್, ನೀವು ಅದೆಲ್ಲ ಮರಾಠಿ ಅದೆಲ್ಲ ಇಟ್ಟರೆ ನಮಗೆ ಅದು ಇವ್ಯಾಲ್ಯೂಯೇಟ್ ಮಾಡಿ, ಅದು ಪ್ರಶ್ನೆ ಇಲ್ಲ, ಎಲ್ಲ ಇವ್ಯಾಲ್ಯೂಯೇಷನ್ ಮಾಡ್ಬೋದು, ಅದು ಇರಲೇಬೇಕು, ಅದು ಸ್ಪರ್ಧೆ ಅಲ್ಲ. ಕವನವನ್ನು ಬರೆಯುವಂಥ ಒಂದು ಕೃಷ್ಣ ಆಧಾರಿತವಾದ ಚಿಂತನೆ ಇಟ್ಟುಕೊಂಡು ಇವತ್ತಿನ ಸನ್ನಿವೇಶದ ಕವನ ಬರೆಯುವಂಥದ್ದು ಒಂದು ಅವಕಾಶ ಅಂತ ಬಹುಶಃ ಕಳೆದ ವರ್ಷದಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಮಂಗಳೂರಿನ ಕ್ಯಾಥೋಲಿಕ್ ಕೊಂಕಣಿಯಲ್ಲಿ ಸಮೇತ ಓರ್ವ ಕ್ಯಾಥೋಲಿಕ್ ಬಂದು ಬರೆದ ಭಾಳ ಚೆನ್ನಾದ ಕವನ ಇದರೊಳಗಿದೆ, ನೀವು ನೋಡಿ. ಅಂದರೆ ಜನ ಅವಕಾಶ ಕೊಟ್ಟಲ್ಲಿ ಎಲ್ಲರೂ ಇದನ್ನು ಸ್ವೀಕಾರ ಮಾಡ್ತಾರೆ. ತೆಲುಗು ಭಾಷೆಯಲ್ಲಿದೆ, ಸಂಸ್ಕೃತ ಭಾಷೆಯಲ್ಲಿದೆ, ಇಂಗ್ಲೀಷ್ ಭಾಷೆಯಲ್ಲಿದೆ, ಹವ್ಯಕ ಭಾಷೆಯಲ್ಲಿದೆ, ತುಳು ಭಾಷೆಯಲ್ಲಿದೆ, ಕೋಟ ಕನ್ನಡದಲ್ಲಿ ಇದೆ, ಕುಂದ ಕನ್ನಡ, ಹೀಗೆ ಬೇರೆ 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 ಎಲ್ಲ ಭಾಷೆಗಳಲ್ಲಿ, ಮರಾಠಿಯಲ್ಲಿದೆ, ಸುಚೇತಾ ಜೋಶಿ ಅವರು ಬರೆದ ಕಂಡ ಮರಾಠಿಯಲ್ಲಿದೆ, ಎಲ್ಲ ಭಾಷೆಗಳಲ್ಲಿ. ನಾನು ಹೇಳಿದ್ದೇನೆ ಈ ಬಾರಿ ಇಂಟರ್ನ್ಯಾಷನಲಿ ಇಟ್ ಶುಡ್ ಬಿ ಸ್ಪ್ರೆಡೆಡ್. ನಮಗೆ ನೈಜೀರಿಯಾದಿಂದಲೂ ಬರಬೇಕು, ಫ್ರಾನ್ಸಿಂದ ಫ್ರೆಂಚ್ ಕವನದಿಂದಲೂ ಬರಲಿ. ಇವತ್ತೇನು ಸುಲಭ ಇಲ್ಲ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ, ಅಲ್ಲಿಗೆ ಕಳಿಸಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಹೇಳಿದರೆ ಅಸಂಬದ್ಧ ಇದ್ದರೆ ನಾವು ತೆಗೆದು ಅದನ್ನು ಬೇಡ ಅಂತ ಮಾಡ್ಬೋದು. ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಶ್ರೀಕೃಷ್ಣ ಕಾವ್ಯ ಮೃಷ್ಟಾನ್ನ ಅದು ಪ್ರತಿ ವರ್ಷ ಈ ವರ್ಷದ ಸನ್ನಿವೇಶಗಳನ್ನು ಸಾಧ್ಯವಾದಷ್ಟು ದಾಖಲೀಕರಿಸಿ ಅದನ್ನು ಪ್ರಕಟಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಳೆದ ವರ್ಷದ ಪುಸ್ತಕವನ್ನು ನಿಮಗೆ ಎಲ್ಲರಿಗೂ ಕೊಟ್ಟಿದ್ದೇವೆ. ಹೀಗೆ ಅನೇಕ ವಿಭಾಗಗಳ ವ್ಯವಸ್ಥೆಗಳು. ಈ ಬಾರಿಯ ವಿಶೇಷತೆ ಅಂದರೆ ಅದು ಉಳಿದದೆಲ್ಲ ವಿಷಯ ದಯಾನಂದ ಕಟೀಲ್ ಅವರು ಹೇಳ್ತಾರೆ. ನಾನು ಇಷ್ಟೇ ತಮ್ಮಲ್ಲಿ ಭಿನ್ನವಹಿಸಿಕೊಳ್ಳುವಂಥದ್ದು, ರಾಷ್ಟ್ರೀಯ ಮುಖ್ಯವಾಹಿನಿಯ ವ್ಯವಸ್ಥೆಯಲ್ಲಿ ಮಂಗಳೂರಿನ ಈ ಉತ್ಸವವನ್ನು ಹೇಗೆ ಮಥುರಾದಲ್ಲಿಯೋ ಹೇಗೆ ಉಡುಪಿಯಲ್ಲೋ ರಾಷ್ಟ್ರೀಯ ಚಾನಲಲ್ಲಿ ಬರ್ತದೋ ಅದೇ ರೀತಿ ಮಂಗಳೂರಿನ ಈ ಕೃಷ್ಣನ ಉತ್ಸವವನ್ನು, ಮಕ್ಕಳ ಉತ್ಸವವನ್ನು, ರಾಷ್ಟ್ರೀಯ ಮಕ್ಕಳ ಉತ್ಸವವನ್ನು ತಾವು ಪ್ರಚುರಪಡಿಸುವರೇ ನಮಗೆ ಸಹಯೋಗ ನೀಡಬೇಕು, ನಮಗೆ ಮಾರ್ಗದರ್ಶನ ನೀಡಬೇಕು, ಇದರ ಜೊತೆಗೆ ಭಾಗಿಗಳಾಗಬೇಕು. ಹೇಗೆ ನೀವು ಈ ವಿಚಾರವನ್ನು ಚಿಂತನೆ ಮಾಡಿ ಪತ್ರಿಕೆಗಳಲ್ಲಿ ಅದರ ವಿಭಾಗವನ್ನಾಗಿ ಸ್ಪರ್ಧೆಯನ್ನು ಅಳವಡಿಸಿದ್ದೀರೋ, ಇದರ ಚಿಂತನೆಗೆ ಮೂಲಧಾತುವಾದಂಥ ಈ ಮಕ್ಕಳ ಉತ್ಸವದ ಚಿಂತನೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಪ್ರಕಟಣೆಗಳು, ಇದರ ಪ್ರಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಿಂದ ಬಂದರೆ ನಮಗೆ ಇವತ್ತಿನ ಸೈಟ್ ಇವತ್ತು ಪತ್ರಿಕೆ ಅಂತ ಹೇಳಿದರೆ, ಒಂದು ಪತ್ರಿಕೆ ಅಂದರೆ ಅದು ಮುದ್ರಣ ಸ್ವರೂಪದಲ್ಲಿ ಒಂದು ಕೈಯಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿ ಅದು ಇವತ್ತಿನ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಅವರದೇ ಆದಂಥ ವ್ಯವಸ್ಥೆಗಳಿರುತ್ತದೆ. ಅದು ಎಲ್ಲದರಲ್ಲೂ ಅದನ್ನು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಭಿನ್ನವಹಿಸಿಕೊಳ್ತಾ
ಮುಂದಿನ ಎಲ್ಲ ವಿಭಾಗಗಳ ಚಿಂತನೆಗಳನ್ನು ಬೆಳಿಗ್ಗೆ 9ಗೆ ಈಗಾಗಲೇ ಒಂದು ಭಾಗ ಶಾರದಾ ವಿದ್ಯಾಲಯದಲ್ಲಿ ನಾವು ಈ ಬಾರಿಯ ಹೊಸ ವಿಭಾಗ ಕೃಷ್ಣ ಕಥಾ ಅಂತ, ನಾವು ಕುಂಬಳೆ ಸುಂದರಾಯರ ಕಥೆ ಹೇಳ್ತಾ ಇದ್ದದ್ದು ಇವತ್ತಿಗೂ ನೆನಪಿಗೆ ಆಗ್ತದೆ. ಕೃಷ್ಣ ಕಥೆ ಅದು ಕೇಳಲಿಕ್ಕೆ ಓಡ್ತಿತ್ತು ಸಣ್ಣದಿರುವಾಗ. ಆ ವಿಭಾಗ ಭಾಳ ಚೆನ್ನಾಗಿ ಈ ಬಾರಿ ಶಾರದಾ ವಿದ್ಯಾಲಯದಲ್ಲಿ ಅದು ಮೂಡಿ ಬಂದಿದೆ, ಅದು ಮುಗಿದಿದೆ. ಕೃಷ್ಣ ಗಾನ ವೈಭವ ಭಾಳ ಚೆನ್ನಾಗಿ ಅದು ಮೂಡಿ ಬಂದಿದೆ. ರಂಗೋಲೆ ಅಂದರೆ ಅದರಲ್ಲಿ ನಮಗೆ ನೋಡಲಿಕ್ಕಿಲ್ಲ. ಈ ವಿಭಾಗ ಭಾಳ ಚೆನ್ನಾಗಿ ಒಂದು ಹೊಸ ಸೇರ್ಪಡೆ ದಯಾನಂದ ಕಟೀಲ್ ಹೇಳಿದರು. ತುಂಬ ವರ್ಷದಿಂದ ಒಬ್ಬ ಹುಡುಗಿಗೆ ರಂಗೋಲಿಯಲ್ಲಿ ಪ್ರಥಮ ಬಹುಮಾನ ಬರ್ತಾ ಇತ್ತು. ನಮ್ಮ ವಾಲಂಟಿಯರ್ ಗ್ರೂಪ್ ನೋಡಿ, ಅವಳಿಗೆ ಈ ಸಲ ಹೇಳಿತ್ತು, ಅವಳು ಸ್ಪರ್ಧೆಗೆ ಹೆಸರು ಕೊಟ್ಟಾಗ, ಅಮ್ಮ ನೀನು ಹೆಸರು ಕೊಡಬೇಡ, ಇದು ತುಂಬ ಸೂಕ್ಷ್ಮ ವಿಷಯ ನೋಡಿ, ನೀನು ಈ ಬಾರಿ ಈ ವಿಭಾಗದ ಇಡೀ ಇನ್ಚಾರ್ಜ್ ಆಗಿ ನೀನು ಕಾರ್ಯನಿರ್ವಹಿಸು, ನಾಡಿನ ದಿವಸ ನೀನು ಕದ್ರಿ ದೇವಳದ ಯಾವುದೋ ಒಂದು ಜಾಗದಲ್ಲಿ ಚೆನ್ನಾಗಿ ಒಂದು ರಂಗೋಲಿಯನ್ನು ಮಾಡು ಅಂತ. ಅವಳ ಹೆಸರು ಬಿಂದು ಅಂತ. ಹಾಗೆ ಅವಳು ಒಪ್ಪಿದ್ಲು. ಅಂದರೆ ನಮ್ಮಲ್ಲಿರುವ ಎಲ್ಲ ವಾಲಂಟಿಯರ್ಸ್ಗಳು ಹಾಗೆ 300-400 ಜನ ಇದ್ದಾರೆ, ಸ್ವಯಂ ಪ್ರೇರಿತರಾಗಿ ಬರ್ತಾರೆ. ಇದರ ವಿಶೇಷತೆ 42 ವರ್ಷಗಳಿಂದ ಕಳೆದವರಿಂದಲೂ ಈ ತರಹದ ಒಂದು ಪ್ರಕಟಣೆಯ ಭಿತ್ತಿಪತ್ರ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯ ಆಹ್ವಾನ ಪತ್ರಿಕೆ, ಇಂಥವರು ಅಧ್ಯಕ್ಷರು, ಇಂಥವರು ಉದ್ಘಾಟನೆ ಮಾಡ್ತಾರೆ, ಇಂಥವರು ಸ್ವಾಗತ ಮಾಡಿ ಇಲ್ಲವೇ ಇಲ್ಲ. ಇದು ಮಕ್ಕಳ ಉತ್ಸವ, ಮಕ್ಕಳಿಗಾಗಿ. ಪ್ರತಿ ಮಗುವಿಗೂ ಹಾಲು, ಪ್ರತಿ ಮಗುವಿಗೂ ಐಸ್ ಕ್ರೀಮು, ಪ್ರತಿ ಮಗುವಿಗೂ ಉಡುಗೊರೆಯ ಚೀಲ, ಕೃಷ್ಣ ವೇಷಧಾರಿಯಾದಂಥ ಅಥವಾ ವೇಷಧಾರಿ ಅಂತ ಎಲ್ಲ ಮಕ್ಕಳಿಗೂ, ವೇಷಧಾರಿ ಅಲ್ಲದ ಮಕ್ಕಳಿಗಿಲ್ಲ, ಪಂಚಲೋಹದ ಕೃಷ್ಣನ ಉಡುಪಿಯ ಕಡಗೋಲ ಕೃಷ್ಣನ ಮೂರ್ತಿ, ಸಾಧ್ಯವಾದರೆ ಇನ್ನಿತರ ಪುಸ್ತಕಗಳೊಂದಿಗೆ ನಾವು ಅವರಿಗೆ ಬಹುಮಾನದ ಕಿಟ್ಟು ಎಲ್ಲರಿಗೂ ಲಭ್ಯ. ಆದರೆ ಕೃಷ್ಣನ ಮೂರ್ತಿ ಅದು ತುಂಬ ಅದಕ್ಕೆ ಮೌಲ್ಯ ಇರುವ ಕಾರಣ ಯಾವ ವೇಷಧಾರಿಗಳಿದ್ದಾರೆ ಅವರಿಗೆಲ್ಲರಿಗೂ ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬೇರೆ ವಿಚಾರಗಳನ್ನು ನಾವು ಕೆಲವು ಸೂಚನೆಗಳನ್ನು ದಯಾನಂದ ಕಟೀಲ್ ಕೊಡ್ತಾರೆ. ಸ್ಥಳದಲ್ಲಿಯೇ ನೋಂದಾವಣಿ ಮಾಡಲಿಕ್ಕೆ ಅವಕಾಶವನ್ನು ನಾವು ಈ ಬಾರಿ ವಿಶೇಷವಾಗಿ ಮಾಡಿದ್ದೇವೆ. ರಾತ್ರಿ ಅರ್ಘ್ಯ ಪ್ರದಾನದೊಂದಿಗೆ, ಅಂದರೆ ಹಾಸ್ಟೆಲ್ನ ಮಕ್ಕಳು, ಬೇರೆ ಬೇರೆ ಮಕ್ಕಳು ಅವರು ಪೂಜೆಯಿಂದ ವಂಚಿತರಾಗಿರ್ತಾರೆ, ಹಾಗೆ ಎಲ್ಲ ಮಕ್ಕಳಿಗೆ ರಾತ್ರಿ ಅಲ್ಲಿ ಅರ್ಘ್ಯ ಪ್ರದಾನ ಮಾಡಿ ಪ್ರಸಾದದ ವಿತರಣೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಯುತ ದಯಾನಂದ ಕಟೀಲ್. ಆತ್ಮೀಯ ಪತ್ರಿಕಾ ಮಾಧ್ಯಮ ಬಂಧುಗಳೇ, ಕಲ್ಕೂರ್ ಸರ್ ಸವಿಸ್ತಾರವಾಗಿ ವಿವರಣೆ ಹೇಳಿದರು. ಕೊರೋನಾ ಸಂದರ್ಭದಲ್ಲಿ ಕೂಡ ಈ ಸ್ಪರ್ಧೆ ನಡೆಯುತ್ತಿತ್ತು ಎನ್ನುವ ದೃಷ್ಟಿಯಿಂದ ವೃಕ್ಷ ಕೃಷ್ಣ ಮತ್ತು ಗೋಪಾಲಕೃಷ್ಣ ಅನ್ನುವಂಥ 2 ಸ್ಪರ್ಧೆಯನ್ನು ನಾವು ಆನ್ಲೈನ್ ಮೂಲಕ ನಡೆಸ್ತಾ ಇದ್ದೇವೆ. ಈಗಾಗಲೇ ನಮಗೆ ಗೊತ್ತಿದ್ದ ಹಾಗೆ ಬೇರೆ ಬೇರೆ ದೇಶಗಳಿಂದ, ಈಗ ದುಬೈ ಅಥವಾ ನಮ್ಮ USA ಅಥವಾ ಇಂಗ್ಲೆಂಡ್, ಆ ದೇಶಗಳಿಂದ ಅದಕ್ಕೆ ಎಂಟ್ರಿಗಳು ಬಂದಿದೆ. ಅಂದರೆ ಅವರಿಗೇನೆಂದರೆ ಈ ಸ್ಪರ್ಧೆಯಲ್ಲಿ ನಡೆಯುತ್ತದೆ, ಈ ಸ್ಪರ್ಧೆಯಲ್ಲಿ ಹೇಗೆ ಭಾಗವಹಿಸು ಅಂತ ಹೇಳ್ಕೊಂಡು. ಮತ್ತೊಂದು ವಿಶೇಷವಾಗಿ ಬೆಳಿಗ್ಗೆ 9 ಗಂಟೆಗೆ ಈ ಸ್ಪರ್ಧೆ ಪ್ರಾರಂಭ ಆದರೆ ಮಂಜುಶ್ರೀಯಲ್ಲಿ ಶ್ರೀಕೃಷ್ಣ ವರ್ಣವೈಭವ 6 ವಿಭಾಗದಲ್ಲಿ ಆ ಸ್ಪರ್ಧೆ ನಡೀತದೆ. ಜಾನ್ ಚಂದ್ರ ಅದರ ನೇತೃತ್ವ ವಹಿಸ್ತಾರೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ರಾಜಾನಲ್ಲಿ ಹಾಕಿರುವಂಥ ವೇದಿಕೆ ಇದೆ, ಅದರ ಮುಂಭಾಗದಲ್ಲಿ ಈಗಾಗಲೇ ಕಲ್ಕೂರ್ ಸರ್ ಹೇಳುವಂತಹ ಪಾಂಡುರಂಗ ವಿಠಲ ಕೃಷ್ಣ, ಅದು ಹೊಸ ಕಲ್ಪನೆ. ನೃತ್ಯ ಭಜನೆ ಈಗ ಎಲ್ಲ ಕಡೆ ನಡೀತದೆ. ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚುತ್ತೇವೆ, ಅದರ ಸುತ್ತ ನೃತ್ಯ ಮಾಡುವಂತಹ ಒಂದು ವಿಶೇಷ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ಪಾಂಡುರಂಗ ಕೃಷ್ಣನ ಮಧ್ಯದಲ್ಲಿ ನಿಂತ್ಕೊಂಡು ನೃತ್ಯ ಮಾಡುವಂತಹ ಒಂದು ವಿಭಾಗ. ಅದ್ರ ಜೊತೆಗೆ ಯಕ್ಷಕೃಷ್ಣ ಅಂತ ಒಂದು ವಿಭಾಗ ಇದೆ. ಆ ಯಕ್ಷಕೃಷ್ಣ ವಿಭಾಗ ಅದು ಇಲ್ಲಿಯ ತೆಂಕು ಬಡಗು 2 ವಿಭಾಗಗಳಲ್ಲಿ ನಮ್ಮ ಅಭಿಷೇಕ ಮಂದಿರದಲ್ಲಿ ಆ ಸ್ಪರ್ಧೆ 11 ಗಂಟೆಗೆ ನಡೀತದೆ. ಅದರಲ್ಲಿ ವಿಶೇಷವಾಗಿ ಏನಂದರೆ ನಮ್ಮ ಪ್ರಭುಗಳು ಶಿವಪ್ರಸಾದ್ ಪ್ರಭುಗಳು ಅದಕ್ಕೆ ಹಿನ್ನೆಲೆಯನ್ನು ಜೋಡಣೆ ಮಾಡಿದ್ದಾರೆ. ಅಂದರೆ ನೀವು ಯಾವ ರೀತಿ ಕ್ಯಾಸೆಟಿಗೆ ಅಥವಾ ಪೆಂಡ್ರೈವಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ತರುವ ಜೊತೆಗೆ ಅವರು ವಿಶೇಷವಾಗಿ ಭಾಗವತಿಗೆ ಚೆಂಡೆ ಮದ್ದಳೆಯನ್ನು ಜೋಡಿಸಿಕೊಂಡು ಮೊದಲೇ ಅವರಿಗೆ ಹೇಳಿದರೆ ಅವರು ಯಾವ ಪದ್ಯಕ್ಕೆ ಹಾಡುಗಳನ್ನು ಹಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ವಿಶೇಷವಾಗಿ ಕಳೆದ ವರ್ಷ ಮತ್ತು ಇವತ್ತು ವ್ಯವಸ್ಥೆ ಮಾಡೋದು. ಅದು 11 ಗಂಟೆ ನಡೀತದೆ. ಮತ್ತು ಕೊನೆಗೆ ಎಲ್ಲ ಸ್ಪರ್ಧೆಗಳ ವಿಜೇತರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಘೋಷಣೆ ಆಗುತ್ತೆ. ಆ ಕೊನೆಗೆ ಬರುವಂಥದ್ದು ನಂದಗೋಕುಲ ವಿಭಾಗ. ಅದು ಒಂದು ಗುಂಪುವಾಗಿ, ಅಂದರೆ ಅಲ್ಲಿ ಉದ್ದೇಶ ಏನಂದರೆ ನಮಗೆ ಈಗಾಗಲೇ ತೊಟ್ಟಿಲ ಮಗುವಿಂದ ಪ್ರಾರಂಭವಾಗಿಕೊಂಡು ಯಾವುದೇ ರೀತಿಯ ಒಂದು ವಯೋಮಿತಿಯ ನಿರ್ಬಂಧವಿಲ್ಲ, ಸ್ಪರ್ಧೆ ನಡೀತದೆ. ಆದರೆ ನಂದಗೋಕುಲದಲ್ಲಿ ಏನಾಯ್ತಂದರೆ ಒಂದು ಮನೆಯಲ್ಲಿ ಅಜ್ಜ, ಅಜ್ಜಿ, ಅಣ್ಣ, ತಮ್ಮ, ಮಕ್ಕಳು ಏನಂದರೆ ಅವರೆಲ್ಲ ಕುಟುಂಬ ಸಮೇತರಾಗಿ ಕೂಡ ಭಾಗವಹಿಸುವಂಥ ಒಂದು ವಿಶೇಷ ವಿಭಾಗ ನಂದಗೋಕುಲ ವಿಭಾಗ. ಅದರಲ್ಲಿ ಆ ಕೊನೆಯ ಸ್ಪರ್ಧೆ ಅದು ಆಗಿರ್ತದೆ. ಸೊ ಆ ರೀತಿಯಲ್ಲಿ ಕದ್ರಿಯ ಆ ಕ್ಷೇತ್ರದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಿರಂತರವಾಗಿ ಸ್ಪರ್ಧೆಗಳು. ಅಂದರೆ ಇಲ್ಲಿ 2, 3, 4ಕ್ಕೆ ಒಂದು ವಿಭಾಗ ಮುಕ್ತಾಯ ಆದ ನಂತರ ಮತ್ತೆ ಕೇಳಬಹುದು ಮುತ್ತಿನ ಮಕ್ಕಳಿಗೆ ವಿಭಾಗ ಇದೆ ಅಂತ ಹೇಳಿಕೊಂಡು. ರಾಧಾ ಮಾಧವ ಅಥವಾ ರಾಧಾಕೃಷ್ಣ ವಿಭಾಗ ಇರುವುದೆಲ್ಲ ಆ ಮಕ್ಕಳಿಗೆ. ಈ ಶಂಕರಾದ ಶಂಖ ಉದ್ಘೋಷ ಕೂಡ ಅಲ್ಲಿರುವಂಥದ್ದು 2 ವಿಭಾಗದಲ್ಲಿ ನಡೀತದೆ.
ಸೊ ಇದರಲ್ಲಿ ಮಾಹಿತಿ ಪತ್ರಕವನ್ನು ನಿಮ್ಮ ಜೊತೆ ಕೊಟ್ಟಿದ್ದೇವೆ. ಅದನ್ನು ಸರಿಯಾಗಿ ನಾವು ನಮ್ಮ ಜನರಿಗೆ ತಿಳಿಸಿದ್ರೆ ಆ ಸ್ಪರ್ಧೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗುವುದಿಲ್ಲ. ಅದರ ಜೊತೆಗೆ ಏನು ಮಾಡಿದೆ ಅಂದರೆ ಪ್ರತಿಯೊಂದು ವಿಭಾಗ ಕೂಡ ಒಬ್ಬರು ಸಂಯೋಜಕರನ್ನು ನಿರ್ಮಾಣ ಮಾಡಿದೆ. ಈಗಾಗಲೇ ಒಂದು 4-5 ಮೀಟಿಂಗ್ಗಳನ್ನು ನಾವು ನಡೆಸಿದ್ದೇವೆ ಇದರ ಬಗ್ಗೆ. ಆ ಮೀಟಿಂಗ್ ನಡೆಸಿ ಎಲ್ಲ ವಿಭಾಗಕ್ಕೂ ಒಬ್ಬ ಸಂಯೋಜಕರನ್ನು ಸೇರಿಸಿಕೊಂಡು ಪ್ರತಿಯೊಂದು ವಿಭಾಗಕ್ಕೊಂದು 4-5 ನಮ್ಮ ಜಿಲ್ಲೆಯವರು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಆ ಒಂದು ವಿಭಾಗದಲ್ಲಿ ಪರಿಣಿತಿಯನ್ನು ಪಡೆದವರಂತ ಅವರ ತೀರ್ಪುಗಾರರನ್ನು ಕೂಡ ನಿರ್ಣಯಿಸಿಕೊಂಡು ಆ ಸ್ಪರ್ಧೆ ನಿರಂತರವಾಗಿ ನಡೆಯುವಂತೆ ಅವಕಾಶನ ಮಾಡಿಕೊಟ್ಟಿದ್ದೇವೆ. ಸೊ ಈ ರೀತಿ ಕದ್ರಿ ಕ್ಷೇತ್ರದಲ್ಲಿ ಈ ಸ್ಪರ್ಧೆ ನಡೀತದೆ. ಮತ್ತೊಂದು ಇಲ್ಲಿ ಉಲ್ಲೇಖನ ವಿಷಯ ಏನಂದ್ರೆ, ಕೆಲವರು ಸ್ಪರ್ಧೆಗಾಗಿ ಭಾಗವಹಿಸಿದರೆ, ಮತ್ತೊಂದು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಗಾಗುತ್ತೆ ಅಂದರೆ, ಕೆಲವರು ಮದುವೆ ಆಗದ ಸಂದರ್ಭದಲ್ಲಿ ಅಥವಾ ಮದುವೆ ಆಗಿ ಮಕ್ಕಳ ಆಗದ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಬಂದು ಹರಕೆಯನ್ನು ಹೇಳಿ, ನನಗೆ ಮಕ್ಕಳಾದರೆ ಈ ಕ್ಷೇತ್ರದಲ್ಲಿ ಕದ್ರಿಯ ಮಂಜುನಾಥನ ಕ್ಷೇತ್ರದಲ್ಲಿ ನಾನು ಮಗುವನ್ನು ಕೃಷ್ಣ ವೇಷಧಾರಿಯಾಗಿ ಅಲ್ಲಿ ವೇಷ ಹಾಕಿಸಿ ಅನ್ನುವಂಥ ಹೇಳಿದ ಹರಕೆಯನ್ನು ಹಾಕಿದಂತಹ ಹಲವಾರು ತಾಯಂದಿರು ಕೂಡ ಅಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಯಶೋಧ ಕೃಷ್ಣ ಮತ್ತು ದೇವಕಿ ಕೃಷ್ಣ ಅಲ್ಲಿ 2 ವ್ಯತ್ಯಾಸಗಳು ಅಷ್ಟೇ. ದೇವಕೃಷ್ಣ ವಿಭಾಗ ಏನಂದ್ರೆ ಹಿಂದೆ ಕದ್ರಿಯಲ್ಲಿ ಮಕ್ಕಳು ಆಗದಿದ್ರು ಕೂಡ ಅಲ್ಲಿ ಬಂದವರು. ಯಶೋಧ ಕೃಷ್ಣ ವಿಭಾಗ ಆಗೇ ಇರ್ತದೆ, ಮಗು ಮತ್ತು ತಾಯಿ. ದೇವಕಿ ಕೃಷ್ಣ ವಿಭಾಗ ಹೇಗೆಂದ್ರೆ, ಈಗಾಗಲೇ ಇದಕ್ಕೆ 42 ವರ್ಷಗಳ ಇತಿಹಾಸ ಇದೆ. ಹಿಂದೆ ಕದ್ರಿಯಲ್ಲಿ ಕೃಷ್ಣ ವೇಷಧಾರಿಯಾಗಿ ಮತ್ತೆ ಈಗ ಅವರ ಮಕ್ಕಳೊಂದಿಗೆ ಬರುವಂಥದ್ದು. ಇವತ್ತು ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಯಶೋಧ ಕೃಷ್ಣ ಮತ್ತು ಮುದ್ದು ಕೃಷ್ಣ 3 ವಿಭಾಗಗಳಾಗುತ್ತೆ. ಅಲ್ಲಿರುವಂತಹ ತೀರ್ಪುಗಾರರು ಹೇಗಿದೆ ಅಂದ್ರೆ, ಅವರೆಲ್ಲ ಕೃಷ್ಣ ವೇಷ ಹಾಕಿದವರು. ಈಗ ಉಲ್ಲೇಖ ಮಾಡಿದಂಥ ಬಿಂದು ಆಗಿರ್ಬೋದು, ಶ್ರೇಯ ಆಗಿರ್ಬೋದು, ಅವರೆಲ್ಲ ಹಿಂದೆ ಕದ್ರಿಯಲ್ಲಿ ವೇಷ ಮಾಡಿಕೊಂಡು ಅದ ನಂತರ ನಿರಂತರವಾಗಿ ಈ ಸಂಘಟನೆ ಜೋಡಿಸಿಕೊಂಡು ಇವತ್ತು ಅದೇ ಮಕ್ಕಳು ತೀರ್ಪುಗಾರರಾಗಲಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಹಿನ್ನೆಲೆ ಇರುವಂತಹ ಕಲ್ಕೂರ ಪ್ರತಿಷ್ಠಾನದ ಕದ್ರಿಯಲ್ಲಿ ನಡೆಯುವಂತಹ ಶ್ರೀಕೃಷ್ಣ ವೇಷ ಸ್ಪರ್ಧೆ 2024 42 ವಿಭಾಗದಲ್ಲಿ ನಡೆಯುವಂತಹ ಸ್ಪರ್ಧೆಗೆ ತಮ್ಮ ಪೂರ್ಣ ಸಹಕಾರವನ್ನು ಯಾಚಿಸುತ್ತಾ ಅವಕಾಶಗಳನ್ನು ಹೊಂದಿಸ್ತೇನೆ. ಹೆಚ್ಚು ಮಾತನಾಡೋದಿಲ್ಲ, ಆದರೆ 42 ವರ್ಷದಿಂದ 2-3 ಪೋಲಿ ಮಕ್ಕಳು ಆರಂಭ ಮಾಡಿದಂತಹ ಪೋಖ್ರಿ ಮಕ್ಕಳು, ಪೋಲಿ ಅಂದರೆ ಮತ್ತೇನಲ್ಲ, ಮಕ್ಕಳ ಆಟಿಕೆಯಲ್ಲಿ ಆರಂಭ ಮಾಡಿದಂತಹ ಈ ಕೃಷ್ಣ ವೇಷ ಸ್ಪರ್ಧೆ ಇಷ್ಟು ಬೃಹತ್ ಆಕಾರಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಅದು ಹೋಗಿದೆ ಅನ್ನುವಂಥದ್ದು ಅತ್ಯಂತ ಸಂಭ್ರಮ ಪಡತಕ್ಕಂಥ ವಿಷಯ. ಬಂಧುಗಳೇ, ಒಂದು ಮಾತನ್ನು ಹೇಳ್ತೇನೆ. ಈ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಭಾರತದ ಮಕ್ಕಳಿಗೆ, ನಮ್ಮ ಊರಿನ ಮಕ್ಕಳಿಗೆ ಇವತ್ತು ನಮ್ಮ ಧಾರ್ಮಿಕ ಹಿನ್ನೆಲೆ ಏನೂ ಗೊತ್ತಿಲ್ಲ. ಏನಾದರೂ ಒಂದು ಕಾಂಪಿಟೇಷನ್ ಮಾಡಬೇಕು, ಸ್ಪರ್ಧೆ ಮಾಡಬೇಕು ಅಂದರೆ ಅವರಿಗೆ ವಿಷಯ ಸಿಗುವುದಿಲ್ಲ. ರಾಮಾಯಣ ಮಹಾಭಾರತದಲ್ಲಿ ಸಿಗುವಂಥ ಅಥವಾ ಪಂಚತಂತ್ರದಲ್ಲಿ, ಭಾಗವತದಲ್ಲಿ ಬೇಕಾದಷ್ಟು ಅವಕಾಶಗಳಿವೆ. ಯಕ್ಷಗಾನದಲ್ಲಿ ಒಂದು ಮಾತ್ರ ನಾನು ಹೇಳ್ತೇನೆ, ಕೃಷ್ಣನ ಬಾಲ ಲೀಲೆಯಲ್ಲಿ ಸಿಗತಕ್ಕಂಥ ಅವಕಾಶ ಹುಟ್ಟಿದಿನ ಮಗುವಿನಿಂದ ಶುರು ಮಾಡಿದಾನವ. ಅವನ ಚೇಷ್ಟೆಗೆ, ಅವನ ಆ ಶಕ್ತಿಯ ಪ್ರದರ್ಶನಕ್ಕೆ ವೃದ್ಧನವರೆಗೆ ಒಳ್ಳೆ ಎಲ್ಲ ಕೆಲಸ ಮಾಡಿದ್ದಾನೆ. ಆ ದೃಷ್ಟಿಯಿಂದ ಅತ್ಯಂತ ಪ್ರಸ್ತುತವಾದಂತಹ ಕೃಷ್ಣ ಬಾಲಲೀಲೆಯನ್ನು ತೋರಿಸುವಂತಹ ಈ ಕ್ರಿಯೆ, ಯಶೋಧ ಕೃಷ್ಣನ ಈ ಒಂದು ಕಾಂಪಿಟೇಷನ್ ನಾನು ನೋಡಿದ್ದು, ಮಗುವಿಗಿಂತ ಹೆಚ್ಚು ವಿಜೃಂಭಿಸುವವಳು ತಾಯಿ ಯಶೋಧೆಯಾಗಿ, ಆ ರೀತಿ ದೇವಕಿಯಾಗಿ ವಿಜೃಂಭಿಸುವಂಥದ್ದು ಇದು ಅಷ್ಟು ಜನಪ್ರಿಯ ಆಗಿದೆ. ಪ್ರತಿಯೊಬ್ಬ ತಾಯಿಗೂ ಕೂಡ ಒಂದು ಆಸೆ ಏನು ಅಂತಂದರೆ, ನನ್ನ ಮಗುವನ್ನು ಕೃಷ್ಣನಾಗಿ ನೋಡ್ತೇನೆ, ಮುದ್ದು ಕೃಷ್ಣನಾಗಿ, ಅದರ ಜೊತೆ ನಾನು ಸೇರಿಕೊಳ್ತೇನೆ ಎನ್ನತಕ್ಕಂಥ ಹಂಬಲ. ಅದು ಜ್ಞಾನ ಪ್ರಸಾರ, ಭಕ್ತಿ ಪ್ರಸಾರ ಮತ್ತು ಭಾರತೀಯ ಚಿಂತನೆಯ ಒಂದು ಬೆಳವಣಿಗೆಗೆ ಮಹತ್ವವಾದಂತಹ ಒಂದು ಕಾಣಿಕೆಯನ್ನು ಕೊಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕಲ್ಕುರರ ಒಂದು ಪ್ರಯತ್ನಕ್ಕಿಂತ ಹೆಚ್ಚು ಆಸಕ್ತಿ ಹೆಚ್ಚು ಅವರಿಗೆ ಒದಗುವಂಥ ಖರ್ಚು ಯಾವುದನ್ನು ಲೆಕ್ಕ ಮಾಡದೆ ಅತ್ಯಂತ ವಸ್ತುನಿಷ್ಠವಾಗಿ ಎಲ್ಲರನ್ನು ಸೇರಿಕೊಂಡು ಪರಿಪೂರ್ಣ ರೀತಿಯಲ್ಲಿ ಇದನ್ನು ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಈ ಪ್ರಯತ್ನಕ್ಕೆ ಭಗವಂತ ಜಯ ಕೊಡ್ತಾ ಇದ್ದಾನೆ. ನಮ್ಮೆಲ್ಲರ ಸಹಕಾರ ಇದಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ. ಈ ಒಂದು ಸಾಂಸ್ಕೃತಿಕ ಒಂದು ಉತ್ಸವದ ಒಂದು ಲಾಭ ಅಂತ ನಾನು ಹೇಳಿ ತಮಗೆಲ್ಲರಿಗೂ ಕೂಡ ಮಾಧ್ಯಮ ಮತ್ತು ಮಾಧ್ಯಮದ ಉಳಿದವರಿಗೆಲ್ಲರೂ ಕೂಡ ಹಿರಿಯನ ನೆಲೆಯಲ್ಲಿ ನನ್ನ ಸಂತಸ ವ್ಯಕ್ತಪಡಿಸಿ ಮಾಡ್ತಾ ಶುಭಾಶಯಗಳಿಂದ
ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ಆಗಸ್ಟ್ ಸೋಮವಾರ ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ಕಾರ್ಯಕ್ರಮ ಆರಂಭವಾಗ್ತದೆ. ಬೆಳಿಗ್ಗೆ ಸರಿಯಾಗಿ ಅದು ಚಿತ್ರಕಥೆಗಳು ಜಗನ್ಚಂದ್ರನ ನೇತೃತ್ವದಲ್ಲಿದ್ದರೆ ಅದು ಒಂದು ರೀತಿಯ ಸಣ್ಣ ಮಟ್ಟಿನ ಉದ್ಘಾಟನೆ, ಅವರದೇ ಆದಂಥ ಕಲ್ಪನೆಯಲ್ಲಿ ಅದು ಆಗ್ತದೆ. ಅದು ಬೆಳಗಿನ ಉದ್ಯೋಗ. ಮತ್ತು ಈ ರಾಷ್ಟ್ರೀಯ ಅದೇ ಹೊತ್ತಿನಲ್ಲಿ ಈ ಎದುರುಗಡೆ ರಾಜಾಂಗಣದಲ್ಲಿ ನಮ್ಮ ಪಂಡರಾಪುರ ಭಜನಾ ಇದು ಸ್ಪರ್ಧೆ ನಡೀತದೆ. ಇನ್ನೊಂದು ಬದಿಯಿಂದ ಯಕ್ಷಗಾನದ ಸ್ಪರ್ಧೆಗಳು ನಡೀತದೆ. ಮಧ್ಯಾಹ್ನ ಸರಿಯಾಗಿ 1 ಗಂಟೆಗೆ ಸರಿಯಾಗಿ 1 ಗಂಟೆಗೆ ಸರಿಯಾಗಿ ಮಕ್ಕಳನ್ನು ಹಿರಿಯರ ಸಮ್ಮುಖದಲ್ಲಿ ತೊಟ್ಟಿಲಿಗೆ ಹಾಕುವುದರ ಮುಖಾಂತರ ಮಕ್ಕಳ ತಾಯಿಯಂದಿರೋ ಅಥವಾ ಮಕ್ಕಳ ಜೊತೆಗೆ ಬಂದಂಥ, ನಾನು ಅದನ್ನು ಯಾಕೆ ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ ತಪ್ಪು ತಿಳ್ಕೊಳ್ಬೇಡಿ, ಕೆಲವು ವಿಭಾಗದಲ್ಲಿ ನಾವು ಬರೆದಿದ್ದೇವೆ ತಾಯಂದಿರಿ ಅಂತಲ್ಲ, ಕೆಲವು ಮಗುವಿಗೆ ಅಮ್ಮಂದಿರು ಇಲ್ಲದೇ ಇರಬಹುದು, ಕೆಲವು ತಾಯಂದಿರಿಗೆ ಮಕ್ಕಳಿಲ್ಲದೆ ಇರಬಹುದು. ಈ ಕೆಲವು ಸೂಕ್ಷ್ಮಗಳನ್ನೆಲ್ಲ ಇಟ್ಟುಕೊಂಡು ಕೆಲವು ನಾವು ಅದರಲ್ಲಿ ನಿರ್ಬಂಧಗಳನ್ನು ತೆಗೆದಿದ್ದೇವೆ. ನಾವು ಯಾರು ಯಾವ ಮಗುವಿನಿಂದಲೂ ಬರಬಹುದು, ಆದರೆ ಅವರು ತಾಯಿಯ ಸ್ವರೂಪದಲ್ಲಿ ಕಾಣಿಸ್ಕೊಳ್ಬೇಕು, ಅಥವಾ ಮಗುವಿನ ಬೇರೆ ಮಗುವನ್ನು ಇಟ್ಟುಕೊಂಡು ತನ್ನ ಮಗುವಿನ ಸ್ವರೂಪದಲ್ಲಿ ಅವರು ಅಭಿವ್ಯಕ್ತ ಮಾಡಬೇಕು. ಈ ರೀತಿಯ ಚಿಂತನೆಯೊಂದಿಗೆ ನಾವಿನ್ನು ತಂದಿದ್ದೇವೆ. ಅವರು ಜೋಗುಳ ಹಾಡ್ತ ಕಾರ್ಯಕ್ರಮ ಆರಂಭವಾಗ್ತದೆ. ಏಕಕಾಲದಲ್ಲಿ 9 ವೇದಿಕೆಗಳಲ್ಲಿ ನಡೆಯುವಂಥ ಏಕೈಕ ಮಕ್ಕಳ ಉತ್ಸವ, ಅದು ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣವೇಷ ಸ್ಪರ್ಧೆ ಕದ್ರಿಯ ಪರಿಸರದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಕೆಲವರು ನಮ್ಮ ಹತ್ರ ತುಂಬ ಜನ ಕೇಳ್ತಾರೆ, ಸರ್ ಎಷ್ಟು ಫೀಸ್ ಕಟ್ಟಬೇಕು ಅಂತ. ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ದಯವಿಟ್ಟು ಅದನ್ನು ನಾವು ಒತ್ತಿ ಹೇಳ್ತಾ ಇದ್ದೇನೆ, ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಯಾವುದೇ ರೀತಿಯ ಆರ್ಥಿಕವಾದಂಥ ಅವರವರು ಉಡುಗೊರೆ ಕೊಟ್ಟರೆ ನಾವು ಬಹುಮಾನದೊಟ್ಟಿಗೆ ಉಡುಗೊರೆ ನಾವು ಹಾಕಿ ನಾವೆಲ್ಲರಿಗೆ ಕೊಡ್ತೇವೆ, ಅದು ಬೇರೆ ವಿಷಯ. ಯಾವುದೇ ರೀತಿಯ ವಾಣಿಜ್ಯ ವ್ಯವಸ್ಥೆ ಸ್ಪರ್ಶ ಇರುವುದಿಲ್ಲ. ಸಾಧ್ಯವಾದಷ್ಟು ಇವತ್ತಿನ ವಿದ್ಯುನ್ಮಾನದ ವ್ಯವಸ್ಥೆ ಮುಖಾಂತರ ನಮ್ಮ ಕೂಡ್ಲವೋ ಇನ್ನಿತರ ಬೇರೆ ಬೇರೆ ಇದೆ, ಇವತ್ತು ತುಂಬ ಚಾನೆಲ್ಗಳಿದೆ. ಬಹುಶಃ ರಾಷ್ಟ್ರೀಯ ಚಾನೆಲ್ಗಳು ಸಹಿತ ನೇರ ಪ್ರಸಾರದಲ್ಲಿಯೂ ಇದನ್ನು ಪ್ರಚುರಪಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮುದ್ರಣದ ವ್ಯವಸ್ಥೆ ಮಾಧ್ಯಮದವರು ಮಾಡ್ತಾ ಇದ್ದೀರಿ ನೀವೆಲ್ಲ. ಹೀಗೆ ಇದು ಎಲ್ಲದರೊಟ್ಟಿಗೆ ನಾವು ಕಾರ್ಯಕ್ರಮಕ್ಕೆ ಅಂದ ಕೊಡೋಣ. ಬೆಳಿಗ್ಗೆ ಮಕ್ಕಳು ಚಿತ್ರಕಲೆಯಲ್ಲೂ ಭಾಗವಹಿಸಲಿ, ಒಬ್ಬ ಮಗು ಎಷ್ಟು ವಿಭಾಗದಲ್ಲೂ ಭಾಗವಹಿಸ್ಬೋದು ಆತನಿಗೆ ಅರ್ಹತೆ ಇರುವಂಥ ವಿಚಾರದಲ್ಲಿ. ದೊಡ್ಡವರಿಗೆ ಮಾತ್ರ ಒಂದೇ ಒಂದು ಅವಕಾಶ ನಂದಗೋಕುಲ ವಿಭಾಗ ಮಾತ್ರ. ಮತ್ತು ವಸುದೇವ ಕೃಷ್ಣ ಇದು ತುಂಬ ಇಲ್ಲಿ ಪ್ರಚುರ ಇರುವಂಥದ್ದು ತುಂಬ ಜನ ಕೇಳಿದರು. ಅದಕ್ಕೆ ನಾವು ಅದನ್ನು ನಮ್ಮ ಪ್ರದೀಪ್ ಅವರಿಗೆ ಅದನ್ನು ಇದು ಕೊಟ್ಟಿದ್ದೇವೆ. ಅದು ನೀವು ಉತ್ತರ ಭಾರತದ ಪತ್ರಿಕೆಗಳನ್ನು ನೋಡಿ ಅಥವಾ ಮಾಧ್ಯಮ ನೋಡಿ, ಅಲ್ಲಿ ತಲೆ ಮೇಲೆ ಬುಟ್ಟಿಯಲ್ಲಿ ಮಗುವನ್ನು ಇಟ್ಕೊಂಡು ಬಂದದ್ದೇ ಚಿತ್ರಣ ಇರ್ತದೆ. ಅದು ಸ್ವಲ್ಪ ಇಲ್ಲಿ ಅದರ ಬಗ್ಗೆ ಪ್ರಮೋಷನಲ್ ಅದು ಗೊತ್ತಾಗಬೇಕು ಅಂತ ಹೇಳುವಂಥದ್ದಕ್ಕೆ ಆ ವಿಭಾಗವನ್ನು ನಾವು ಇಟ್ಟಿದ್ದೇವೆ. ಅದು ಈ ಬಾರಿ ಖಂಡಿತ ಅದು ಯಶಸ್ವಿ ಆಗ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಯಕ್ಷಗಾನದ ಭಾಗವಹಿಕೆ, ಮಕ್ಕಳ ಜೋಜೋ ಲಾಲಿ ಹಾಡುಗಳು ಅಥವಾ ಭಜನೆ, ಇದು ಎಲ್ಲದರ ಜೊತೆಗೆ ಸಾಂಸ್ಕೃತಿಕ ಸಂಪನ್ನತೆ ಇದೆ. ತಮ್ಮ ಎಲ್ಲ ಮಕ್ಕಳಿಗೂ ಛಾಯಾಚಿತ್ರ ತೆಗಿಲಿಕ್ಕೂ ಅವಕಾಶವಿದೆ. ವೃತ್ತಪತ್ರಿಕೆಗಳಿಗೆ ನಾಳೆ ಆ ಛಾಯಾಚಿತ್ರ ಕಳಿಸಲಿಕ್ಕೂ ಅದು ಅನುಕೂಲವಾಗ್ತದೆ. ಎಲ್ಲದಕ್ಕೂ ಬೇಕಾದಂಥ ಸ್ವರೂಪಗಳನ್ನು ನಾವು ತಯಾರು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಗದೊಮ್ಮೆ ಕದ್ರಿ ಮಂಜುನಾಥ ದೇವಳದ ಸಹಯೋಗದೊಂದಿಗೆ ಕಲ್ಕೂರ ಪ್ರತಿಷ್ಠಾನ ನಡೆಸುವಂಥ ಈ ರಾಷ್ಟ್ರೀಯ ಮಕ್ಕಳ ಉತ್ಸವದಲ್ಲಿ ಸಹಭಾಗಿತ್ವವನ್ನು ಪಡೆಯೋಣ. ಎಲ್ಲ ಮಕ್ಕಳಿಗೂ ಬಿಸಿ ಹಾಲು, ಎಲ್ಲ ಮಕ್ಕಳಿಗೂ ಐಸ್ ಕ್ರೀಮು, ಎಲ್ಲ ಮಕ್ಕಳಿಗೂ ಉಡುಗೊರೆಯ ಚೀಲ. ಹಿರಿಯರಿಗೆ ಸ್ವಯಂ ಸೇವಕರಿಗೆ ಬಿಟ್ಟರೆ ಉಳಿದವರಿಗೆ ಯಾವುದೇ ರೀತಿಯ ಆತಿಥ್ಯದ ವ್ಯವಸ್ಥೆ ಇರುವುದಿಲ್ಲ. ಕಾರ್ಯತತ್ಪರರಾಗಿ ಬಂದವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಇವತ್ತಿನ ಆಧುನಿಕವಾದಂಥ 2-3 ನಿಮಿಷದಕ್ಕೆ ಬೇಕಾದಂಥ ಏನು ಪೆನ್ ಡ್ರೈವೋ ಅದು ಇದು ಏನೆಲ್ಲ ಇದೆಲ್ಲ, ಅದಕ್ಕೆಲ್ಲ ಬೇಕಾದಂಥ ತಾಂತ್ರಿಕವಾದಂಥ ಬ್ಯಾಕಿಂಗನ್ನು ಸಮೇತ ನಾವು ಎಲ್ಲ ವಿಭಾಗಗಳ ಈ ಉಪಕರಣಗಳೊಟ್ಟಿಗೆ ನಾವು ಜೋಡಿಸುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ.